ಅಂತಾನೆ ನಿಮ್ದು ಹಾಸನ ಸರ್? ಹಾಸನ ಗಾಡಿ ಬರ್ತಾ ಇದೆ ಪೇಪರ್ ಡಿಪ್ಲೇ ಅದ್ರಿಗೆ ನಾವು ತಾಪ್ ಮಾಡ್ದ ಹತ್ರ ಹೋಗಂಗಿಲ್ಲ. गोब्राह्मणेभ्यो शुभमस्तु नित्यं लोका समस्ता सुखिनो भवन्तु काले पर्षतो पर्जन्य पृथिवी सस्यशालिनीं देशोऽयं क्षोभरहितः सज्जना सन्तु निर्भयाः अपत्रं श्रीमहामृत्युञ्जयेश्वराय नमः मङ्गलनीलाञ्जनवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां परमेश्वर ಒಂದು ಸೆಕ್ಟರ್ 1 ಎಸ್ಐ ಮಂಜುನಾಥ್ ಅಲ್ಲಿ ನಿಂತ್ಕೊಳ್ಳಿ. ಸೆಕೆಂಡ್ ಲೈನಲ್ಲಿ ನಿಂತ್ಕೊಳ್ಳಿ. ನೀವು ಸೆಕೆಂಡ್ ಲೈನ್. ಬೈಲದಲ್ಲಿ ಏನು ಮಾಡಿದೆ ಅಂತಂದರೆ, ನಾವು ಗೌರ್ಮೆಂಟ್ ಫಾರ್ಮುಲಾ ಪ್ರಕಾರ ಏನೇನೋ ಬರ್ತಾ ಇದೆ ಅದನ್ನು ಅನುಸರಿಸಲೇಬೇಕು. ನಾವು ಯಾವುದನ್ನು ವಿಶೇಷವಾಗಿ ಸೇರಿಸಲಿಲ್ಲ. ಅಲ್ಲಿ ಏನಾಗಿದೆ ಅಂತಂದರೆ, ಯಾವುದೇ ಜನಾಂಗದ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಜನಾಂಗದ ಸಂಪ್ರದಾಯ ಪದ್ಧತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಮಾತ್ರ ಒಂದು ಕೋಟ್ ಮಾಡಿದ್ದೇವೆ. ಹಾಗೆ ಕರ್ನಾಟಕ ರಾಜ್ಯದ ದೇವಸ್ಥಾನ ಆದ್ದರಿಂದ ಆಡಳಿತ ಭಾಷೆ ಕನ್ನಡದಲ್ಲಿ ಆಗಬೇಕು ಅಂತ ಹೇಳುವಂಥದ್ದನ್ನು ಕೋಟ್ ಮಾಡಿದ್ದೇವೆ. ಬೇರೆ ಏನು ಅದರಲ್ಲಿ ಬಾಕಿ ಇದು ಸರ್ಕ್ಯುಲರ್ ಪ್ರಕಾರ ಏನಾಗುತ್ತೆ ಅದೇ ಪ್ರಕಾರ ನಾವೆಲ್ಲವನ್ನು ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದೇವೆ. ಅದು 2 ಅಂಶವನ್ನು ಕೋಟ್ ಮಾಡಿದ್ದೇವೆ. ಕಾರಣ ಏನು ಅಂತಂದರೆ, ನಮ್ಮ ಈ ಗ್ರಾಮದಲ್ಲಿ, ಕಟ್ಟಿಮಠ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಗೌಡ ಕುಟುಂಬ, 2ನೇ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕೊಡವ ಕುಟುಂಬ ಅಂತ ಬರಲಿಲ್ಲ. ಬಾಕಿ ಇತರೆ ಕುಟುಂಬಗಳು ಬರ್ತಾಯಿದೆ. ಅಂದರೆ ಬೇರೆ ಬೇರೆ ಜಾತಿಯ ಕುಟುಂಬಗಳು ಇಲ್ಲಿ ಬರ್ತಾಯಿದೆ, ವರ್ಗಕ್ಕೆ ಸೇರಿದವರು. ಅಂದರೆ ಅದರಲ್ಲಿ ತಮಿಳ್ ಇರ್ಬೋದು, ಮಲಯಾಳದವ್ರು ಇರ್ಬೋದು, ಈ ಕಡೆ ಬಿಲ್ಲವರು ಇರ್ಬೋದು, ನಂತರ ಕ್ರಿಶ್ಚಿಯನ್ಸ್ ಇರ್ಬೋದು, ಹರಿಜನ್ ಇರ್ಬೋದು, ST ಅಂದರೆ ಇವರು ಮರಾಠಿಗಳಿರ್ಬೋದು, ಎಲ್ಲ ವರ್ಗದ ಜನ ಇಲ್ಲಿದ್ದಾರೆ, ಯಾರು ಅಂತಿಲ್ಲ. ಹಾಗಾಗಿ ಅವರ ಮೂಲ ಪ್ರಾರ್ಥನಾ ಉದ್ದೇಶಕ್ಕೆ ಚ್ಯುತಿ ಬರಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಬೈಲವನ್ನು ಮಾಡಬೇಕಾಯಿತು. ಹಾಗೆಯೇ ಬೈಲವನ್ನು ಮಾಡಿದಾಗ ನಾವು ಎಲ್ಲೂ ಏನನ್ನೂ ಪ್ರಸ್ತಾಪ ಮಾಡದೆ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ, ಈಗ ಹಾಗೆ ಹೇಳೋದಾದರೆ ನಮಗೂ ಕೂಡ ಸಂಪ್ರದಾಯದ ಉಡುಪು ಇದೆ, ಅದನ್ನು ಕೂಡ ನಾವು ಬದಿಗೊತ್ತಿ ಇಲ್ಲ
ಬಾಕಿದ್ದವರಿಗೆ ನಾವು ಮನ್ನಣೆ ಕೊಡಬೇಕಾಗುತ್ತೆ. ಪ್ರಾರ್ಥನೆ ಅಂತೇಳತಕ್ಕಂಥ ಒಂದು ಸಾರ್ವಜನಿಕವಾಗಿ ಇರ್ತಕ್ಕಂಥ ಅಂಶ ಹಾಗೂ ಸಾರ್ವಜನಿಕ ದೇವಸ್ಥಾನವೂ ಕೂಡ ಹೌದು. ಸಾರ್ವಜನಿಕವಾಗಿ ಪ್ರಾರ್ಥನೆ ಮಾಡಲಿ ಅಂತ ಹೇಳುವಂಥ ಮೂಲ ಉದ್ದೇಶ ಉಂಟು. ಈ ದೇವಸ್ಥಾನದ ಒಳಭಾಗಕ್ಕೆ ಬಂದಾಗ ಪ್ರಾರ್ಥನೆಗೆ ಬಂದಾಗ ಸರಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಒಂದು ಮೂಲ ಉದ್ದೇಶನ ಇಟ್ಟುಕೊಂಡು ಆ ಥರ ಒಂದು ಬಯಲವನ್ನು ಮಾಡಿದ್ದೇವೆ. ಸೋಮವಾರದಿಂದ ಶುಕ್ರವಾರದವರೆಗೆ, ಶುಕ್ರವಾರ ಸ್ಪೆಷಲಾಗಿ ನೋಡ್ಕೊಳ್ಳಿ, ಸೋಮವಾರದಿಂದ ಶುಕ್ರವಾರ 5 ಗಂಟೆವರೆಗೆ ಯಾವುದೇ ಚೊರೆ ಆಗಲಿಲ್ಲ. ಯಾವುದೋ ಒಂದಷ್ಟು ಜನ ಕುಪ್ಪದ ಚಟ್ಟಿ ಹಾಕೊಂಡ್ಬಂದು ನಾವು ಕುಪ್ಪದ ಸಂಪ್ರದಾಯ ಪದ್ಧತಿಯಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ನಮ್ಮ ಕಡೆಯಿಂದ ಸ್ವಲ್ಪ ಫೋರ್ಸ್ ಸೆಟ್ ಆಯ್ತಾಯಿತು. ಫಸ್ಟ್ ಅವರು ಘೋಷಣೆ ಕೂಗಿದ್ರು, ನಂತರ ನಮ್ಮ ಕಡೆಯಿಂದ ಸ್ವಲ್ಪ ಫೋರ್ಸ್ ಸೆಟ್ ಆಯ್ತಾಯಿತು. ಆಮೇಲೆ ಪೊಲೀಸರ ಮಧ್ಯೆ ಪ್ರವೇಶದಿಂದ ಇದೆಲ್ಲ ಸಮಾಧಾನಕ್ಕೆ ಬಂದಿದೆ, ತೊಂದರೆ ಇಲ್ಲ. ಭಾಳಷ್ಟು ಜನ ಪೊಲೀಸ್ ಇಲಾಖೆಯವರು ಕೂಡ, ಭಾಳಷ್ಟು ಆಫೀಸರು ಕೂಡ ನಮಗೆ ಅದ ವಿಚಾರದಲ್ಲಿ ಭಾಳ ಸೂಕ್ತ ಕ್ರಮವನ್ನು ನಿಗಾ ವಹಿಸಿ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳೋದಾದರೆ ಒಂದು 10-12 ಜನ ಅಂತ ಬಿಟ್ಟರೆ ಕೊಡವರು ಅಂತ ನಾವು ಪ್ರತ್ಯೇಕ ಹೇಳೋದಾದರೆ ಎಲ್ಲ ಕೊಡವರು ಬಂದು ಈ ದೇವಸ್ಥಾನದ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ಮೊನ್ನೆ ಬಹಳ ನೋವಾಗಿದೆ. ಈ ಥರ ಆಗಬಾರ್ದಿತ್ತು ಅಂತೇಳಿ ಕೊನೆ ಗಡಿಯಲ್ಲಿ ಮಾಡಿ ಅದನ್ನು ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಕುಪ್ಪೆಚಾಲ ತಿಳುವಂಥ ಪದಕ್ಕೆ ನಾವು ಬಂದಿಲ್ಲ. ನಾವು ಬಂದಿರೋದು ಸಾಂಪ್ರದಾಯ ಪದ್ಧತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂಥೇಳಿ. ಜನಾಂಗೀಯ ಸಂಪ್ರದಾಯ ವಿಶೇಷವಾಗಿ ಹೇಳ್ತೇನೆ, ಜನಾಂಗೀಯ ಸಂಪ್ರದಾಯ ಪದ್ಧತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಮ್ಮ ಸಂಖ್ಯೆ ಕಮ್ಮಿ ಇದೆ. ಈಗ ಕುಪ್ಪಸ್ಥಳದಲ್ಲಿ ಹಾಕಿಕೊಂಡು ಬಂದವರ ಸಂಖ್ಯೆಯೂ ಕಮ್ಮಿ ಇದೆ, ಬೇರೆಯವರ ಸಂಖ್ಯೆ ತುಂಬ ಇದೆ. ಕಟ್ಟೆಮಾಡಿನಲ್ಲಿ 4 ಪೈಸರಿದೆ, 1-2 ಅಲ್ಲ. ಅವರೆಲ್ಲ ಹೊರಗಡೆಗೆ ಕೆಲಸಕ್ಕೆ ಹೋಗುವಂಥ ಜನ, ಅವರ ಮೂಲಕ ಈ ದೇವಸ್ಥಾನದ ಶುಚಿತ್ವ ನಡೀತಾ ಇದೆ. ಹಾಗಾಗಿ ಎಲ್ಲ ರೂಪರೇಷೆಗಳಿಗೆ ನಮಗೆ ಅವಕಾಶ ಸಿಗಲಿ, ಪ್ರಾರ್ಥನೆಗೆ ಅವಕಾಶ ಸಿಗಲಿ. ಇದೊಂದು ಸಾರ್ವಜನಿಕ ಪ್ರಾರ್ಥನಾ ಕೇಂದ್ರ ಆಗಬೇಕು. ನಡವಳಿಕೆಯನ್ನು ಮಾಡ್ತೇವೆ. ಬ್ರಹ್ಮಕಲಶ ಉತ್ಸವ ಆದಮೇಲೆ ಒಂದು ನಡವಳಿಕೆಯನ್ನು ಮಾಡ್ತೇವೆ. ಆ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇಲ್ಲಿ ಡ್ರೆಸ್ ಕೋಡನ್ನು ಉಪಯೋಗಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಎರಡನೇದಾಗಿ ಈ ದೇವಸ್ಥಾನಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಎಲ್ಲ ವರ್ಗ ಅಂತ ಹೇಳುವಂಥದ್ದಿಲ್ಲ. ಇಲ್ಲಿ ಪ್ರಾರ್ಥನೆ ಮಾಡಿ ಬಂದಾಗ ಎಲ್ಲರೂ ಒಂದೇ ಅಂತ ಹೇಳುವಂಥ ಪ್ರಾರ್ಥನೆ ರೀತಿಯಲ್ಲಿ ದೇವಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥ ಹೇಳಿಕೆಯನ್ನು ಕೂಡ ನಮ್ಮ ಇವರು ತಂತ್ರಿಗಳು ಕೊಟ್ಟಿದ್ದಾರೆ. ಆ ಪ್ರಕಾರವೇ ನಡ್ಕೊಂಡು ಬಂದಿದೆ. ವಿಶೇಷವಾಗಿ ದೇವಸ್ಥಾನಕ್ಕಾಗಿ 4 ಜನ ಒಳಗೆ ಹೋಗ್ತೀವಿ, ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬಂದೋಬಸ್ತ್ ಕೊಡಿ, ಅಲ್ಲಿ ನಮಗೆ ಬಂದೋಬಸ್ತ್ ಕೊಡಿ, ಅಲ್ಲಿ ಕೊಡಿ. ಇಲ್ಲಿ ನಿಂತುಕೊಂಡು ನಮ್ಮನ್ನ ನೀವು ಮನೆಯಿಂದ ಎತ್ಕೊಂಡು ಬಂದಿಲ್ಲ. ಕರೆಕ್ಟು. ಒಂದು ಮನೆಗೆ ಇವ್ರ ಮನೆಗೆ ಈಗ ನೀವು ಹೋಗಿದ್ದೀರಾ ಡಿಪಾರ್ಟ್ಮೆಂಟ್ ಅವರು, ಅಲ್ಲಿ ವಯಸ್ಸಾದ ಮುದುಕಿ ಇರ್ತಾರೆ. ಅವ್ರು ಏನು ಕೇರ್ ಮಾಡ್ತಾರೆ? ಪೊಲೀಸರ ಕಂಡಿರೋದಿಲ್ಲ, ಪೊಲೀಸರ ಕಂಡಿರೋದಿಲ್ಲ. ಇವ್ರ ತಾಯಿ ಏನ್ ಮಾಡಿರ್ತಾರೆ? ಓ ಮಗ ಎಲ್ಲಿಗೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಜೈಲಿಗೆ. ನಿಮಗೆ ಗೊತ್ತಿದೆ ನೀವು ಡಿಪಾರ್ಟ್ಮೆಂಟ್ಗೆ ಬರೋದಕ್ಕೆ ಮನೇಲೆ ಇದ್ರಲ್ಲ, ವಯಸ್ಸಾದ ತಂದೆ ತಾಯಿ ಹೇಗಿರ್ತಾರೆ ಅಂತೇಳಿ ನಮ್ಮ ಕಡೆಯಿಂದ ರಿಕ್ವೆಸ್ಟ್, ದಯವಿಟ್ಟು ಅದೇ ಯಾರು ಅಲ್ಲಿಗೆ ಹೋಗೋದು ಬೇಡ. ಸೋಮವಾರ ಇವತ್ತು ರಜೆ ತೋಟದಲ್ಲಿ ನಾವು ವೆಕೇಶನ್ ಹೋಗ್ತೀವಿ, ನಾವು ಡ್ರೈವ್ ಹೋಗ್ತೀವಿ. ವೆಕೇಶನ್ ತೋಟ ರಜೆ ಇವತ್ತು. ಅಲ್ಲ ಇವತ್ತು ಅಲ್ಲ ದೇವಸ್ಥಾನಕ್ಕೆ ಹೋಗೋದು ನನ್ನ ಹಕ್ಕು. ಈಗ ನಾವು ಅದು ಮಾತಾಡಿಲ್ಲ, ಅದನ್ನ ನಾವು ಮಾತಾಡಿಲ್ಲ. ಈ 163ಗೆ ಅದರದ್ದು ಸಂಬಂಧಪಟ್ಟಂಗೆ ಜಿಲ್ಲಾಡಳಿತಕ್ಕೆ ದಯವಿಟ್ಟು ಕಾಲಾವಕಾಶ ಕೊಡಿ. ಅದು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅಲ್ಲಿ ಏನೋ ನಡಿಬೇಕಿತ್ತಂತೆ, ಅದನ್ನ ನಮ್ಮ ಪೊಲೀಸ್ನವರು ನಿರ್ವಹಿಸ್ತಾ ಇದ್ದಾರೆ. ಸರ್ ಒಂದು ವಿಚಾರ, ಯಾರು ಬಿಡ್ತಾ ಇಲ್ಲ ಅಂತ. ಯಾಕೆ ಉದ್ದೇಶ ಇಷ್ಟೇ ಗೊತ್ತಾ? ಏನಿಲ್ಲ, ಇಲ್ಲ ಏನು ಗೊತ್ತಾ? ಒಂದೇ ನಿಮಿಷ, ಒಂದು ವಿಷಯ ಸರ್. ಸ್ಟೇಷನ್ ಅಲ್ಲಿ ಈಗ ಸೇರ್ಬಿಟ್ಟು ಇಷ್ಟು ಡಿಸ್ಕಷನ್ ನಡೀತಾ ಇರೋದು ಪೊನ್ನಪೇಟೆ ಸ್ಟೇಷನ್ ಮಾತ್ರ ಅಲ್ಲ, ಎಲ್ಲ ಕಡೆ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಒಂದು ನಿಮಿಷ, ನೀವೆಲ್ಲರೂ ಹಾಕಿ ತೋರಿಸಲ. 100 ನಾನು ನಾಡು ಕಾರಣ ಕೊಟ್ಟವು, ಕೊಡವ ಅಭಿಮಾನಿಗಳ ಕೊಟ್ಟವು, ಕೊಡ ತಕ್ಕಲೆ ನಿಂಡುಳ್ಳು ಕಾವೇರಮ್ಮ ಇಕ್ಕುತ್ತಪ್ಪನ ಆಶೀರ್ವಾದ ನಂಗಡ ಮೇಲೆ ಉಂಡು, ಅಲ್ಲಿ ಮೃತ್ಯುಂಜಯ ಆಶೀರ್ವಾದ ಕೊಡಿ ನಂಗಡ ಮೇಲೆ ಉಂಡು. ನಂಗ ದಾರು ತಡ್ತ ತೆಂಗು ನಿಕ್ಕಂಡ ಇಲ್ಲಿ
ನಂಗ ಪೋಕ ಕೇಳಿ ஒரு ತರದ್ದು ಶಾಂತಿಯುತ ಆಯ್ತು ಪೋಕ ದಾರು ಗಲಾಟೆ ಮಾಡೋ ಕಯ್ಯ ನಂಗ ಎಲ್ಲಿ ಕತ್ತನೆ ಹಿಂಗಡ ಬ್ಯಾರಿಕೇಡ್ ಇಟ್ಟಿತ್ತು 5 ಕಿಲೋಮೀಟರ್ ಅಲ್ಲಿ ಕತ್ತನೆ ಪೋಕ ಅಲ್ಲಿಂಗಿ ಇವು ಅವಕಾಶ ತಾತಂಗಿ ದಂಡಾಳೋ ಮುಂದಾಳೋ ಪೋಪಂಜಿ ಪೂಜೆ ಮಾಡಿ ಮೃತ್ಯುಂಜಯ ಪೂಜೆ ಮಾಡಿಸಿಟ್ಟು ಬಕ್ಕ ಏದೇವರು ದೇವಸ್ಥಾನಕ್ಕೆ ಪೋಚಂಗು ನಂಗ ಕೊಡವಕ್ಕೆ ಅದು ಕೊಡವಡ ತಕ್ಕ ಮುಖ್ಯಸ್ಥಕ್ಕೆ ಕೊಡಗಲು ಕುಪ್ಪೆಚಾಲೆ ಇಡುವಂತ ಅವಕಾಶತನ ಸಾರಿ ಮೇಡಮ್ ಕುಪ್ಪೆಚಾಲೆ ಇಡುವಂತ ಅವಕಾಶತನ ಆದಿರಿಂಜೆ ತಂದಿತ್ತು ನಂಗಕ್ಕೆ ಅದನ್ನ ನಂಗ ಬಿಡಂಡ ಕುಪ್ಪೆಚಾಲೆ ನಂಗಡ ಗತ್ತು ನಂಗ ಅದನ್ನಗೊಂಡು ಎಲ್ಲಿಯೂ ನಿಪ್ಪದು ಬಾಂಡ ದೇವಿ ಚಿತ್ತು ಕುಪ್ಪೆಚಾಲೆ ಇಟ್ಟವು ತೀರಾ ಪೋಕನ ಕೊಡೋತಿ ಪಡೆ ಉರ್ತಿತ್ತು ಮಂಡಕ್ಕೆ ಚೌಕ ಕಟ್ಟಿತ್ತು ನಂಗಡ ಹೆಚ್ಚಕೋ ಪೊಮ್ಮಕ್ಕ ಬಂದಿತ್ತು ಇಲ್ಲಿಕ್ಕೆ ಐಗಳೋ ಕೂಟಿಕೊಂಡು ಪೋಕ ಒಂದು ಆಪಲೆ ಶಾಂತಿಯುತ ಆಯ್ತು ಪೋಕ ನಂಗೆ ಏದೋ ಫ್ಲಾಗ್ ಹೊಡ್ತಾನೆ ಪಾಯಿಂಡಿಲ್ಲ ಏದೋ ಬ್ಯಾನರ್ ಹೊಡ್ತಾನೆ ಪಾಯಿಂಡಿಲ್ಲ ಅದನ್ನ ಕೊಂಡು ನಂಗೆ ಶಾಂತಿಯುತ ಆಯ್ತು ಈಂಗಡ ಸಾಕಾರ್ತಲೇ ಪೋಕ ದಾರು ದೇವಿ ಚಿತ್ತ ದಾರು ಧಿಕ್ಕಾರಕ್ಕೆ ಹೋಗಕಯ್ಯ ದಾರು ಅಲ್ಲಿ ಪ್ರೋಟ ಪಂಜಿ ಐಂಗಡ ಮೇಲೆ ದಾರು ಧಿಕ್ಕಾರಕ್ಕೆ ಹೋಗಕಯ್ಯ ನಂಗ ದ್ಯಾವಳ ಜ್ಞಾನ ಮಾಡಿದ ಪೋಕ ನಂಗಳ ಎಲ್ಲಿ ತಡಪ ಅಲ್ಲಿಗೆ ಜಿಲ್ಲಾಡಳಿತ ಬರಡು ಅಲ್ಲಿ ಬಾಬಾ ನಂಗೆ ತೀರ್ಮಾನ ತರಡ ಆಚೆಗೆ ಒಂದು ಕೆಲಸ ಮಾಡಿ ಸರ್ ಅದು ಬೆಸ್ಟ್ ಇಲ್ಲಿ ತಡೀತಾ ಇದ್ದೀರಾ ಜಿಲ್ಲಾಧಿಕಾರಿ ನಾನು ಅದನ್ನ ಹೇಳಕ್ಕೆ ನಾನು ಮಾತಾಡ್ತಿದ್ದೆ ಜಿಲ್ಲಾಧಿಕಾರಿ ಕರ್ಸಿ ಜಿಲ್ಲಾಧಿಕಾರಿ ಅವ್ರು ಕರ್ಸಲ್ಲ ಬನ್ನಿ ನಾವು ಹೋಗುವ ಯಾವತ್ತಾದ್ರೂ ಕಾನೂನನ್ನ ಉಲ್ಲಂಘನೆ ಕೊಡಗಿನಲ್ಲಿ ಕೊಡವರಷ್ಟು ಶಾಂತಿ ಪ್ರಿಯರು ಬೇರೆ ಯಾರೂ ಇಲ್ಲ ಮಾಡಲಿ ಭಾಗಧ್ವಜಕ್ಕೆ ಹಾಕದಂತ ಕೋಲಲ್ಲಿ ಹೊಡೆದಿದ್ದಾರೆ ಅಡ್ಮಿಟ್ ಆಗಿದ್ದಾರೆ ಎಲ್ಲಾದ್ರೂ ಇಷ್ಟ ದಿನವರೆಗೆ ಯಾರಾದ್ರೆ ನಮ್ಮ ಕಮಿಟಿ ಯಾರ ಮೇಲೆ ಏನಾದ್ರು ಮಾಡಿದಾರ ಇವತ್ತೊಂದು ದಿನ ನಾವು ನಮ್ಮ ಒಂದು ಉಡುಪಲ್ಲಿ ನಾವು ಅಲ್ಲಿ ಹೋಗಿ ಸೇರ್ತೀವಿ ಅಂತ ಹೇಳಿದ್ರು ಅಷ್ಟೇ ಬಿಡ್ತಾ ಇಲ್ವಲ್ಲ ನೀವು ಅಷ್ಟೇ ಹೇಳಿದ್ದು ನಿಮ್ಮ ಲೆಕ್ಕದಲ್ಲಿ ನಾವು ಟೆರರಿಸ್ಟ್ಗಳಾದವಲ್ಲ ನಾವು ಟೆರರಿಸ್ಟ್ಗಳೇ 500 ಜನ ಸೇರ್ಕೊಂಡು 25 ಜನರು ಹೊಡೆದಿರಲ್ಲ ಎಲ್ಲಾದ್ರೂ ಒಂದು ಗಲಾಟೆ ಮಾಡಿದೀವಿ ಎಷ್ಟು ಹೊತ್ತು ಈ ತನಕ ಮಾಡಿದೀವಾ ಇಲ್ಲ ಈ ಶಾಂತಿಗೆ ಯಾಕೆ ನೀವು ಭಂಗ ತರ್ತೀರಾ ನೀವು ಇವತ್ತು ಬೇಡ ಅಂತ ಯಾಕೆ ಇಲ್ಲಿ ಇಲ್ಲ ಸರ್ ಇಲ್ಲಿ ಇಲ್ಲ ಸೆಕ್ಷನ್ ಇಲ್ಲಿ ಇಲ್ಲ ಸೋಮವಾರ ರಜೆ ನಮಗೆ 5 ಕಿಲೋಮೀಟರ್ ವ್ಯಾಪ್ತಿ ಅಷ್ಟೇ 5 ಕಿಲೋಮೀಟರ್ ವ್ಯಾಪ್ತಿ ತನಕ ಬರೀ ನಾವು ಹೋಗ್ತೀವಿ ಅಲ್ಲಿ ನಮಗೆ ನಾವು 4 ಜನರು ಹೋಗ್ತೀವಿ 5 ಜನರು ಸೇರಿ ಬರ್ತದೆ 4 ಜನ ಇಲ್ಲಿ ಕೇಳಿ 4 ಜನರು ನಾವು ಹೋಗಿ ಟೆಂಪಲ್ ನೋಡ್ಬೇಕು ಯಾಕಂದ್ರೆ ನಮ್ಮನ್ನ ಇಲ್ಲಿ ಸೇರಿಸಿ ಅಲ್ಲಿ ಬೇರೆಯವ್ರನ್ನ ಸೇರಿಸಲ್ಲ ನಮಗೆ ಟೆಂಪಲ್ ಒಳಗಡೆ ನಾವು ಹೋಗ್ಬೇಕು ಅಲ್ಲಿ ಬೇರೆಯವ್ರ ವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ 5 ಕಿಲೋಮೀಟರ್ ಪ್ರತಿಭಟನೆಯಲ್ಲಿ ಮಾಡಿಲ್ಲ ಮಧ್ಯೆ ನಮಗೇನು ನೋವಾಗಿರುತ್ತೆ ನಾವು ಪ್ರತಿಭಟನೆಯಲ್ಲಿ ಮಾಡಿಲ್ಲ ಇವಾಗ 25 ಜನರ ಮೇಲೆ 500 ಜನರ ದೌರ್ಜನ್ಯ ಮಾಡಿದಾರಲ್ಲ ಅದಕ್ಕೇನ್ ಮಾಡಿದ್ರ ಯಾರು ಮೆಮೊರಂಡಮ್ ಕೊಟ್ಟಿದ್ರು ಸರಿ 500 ಜನ ಎಷ್ಟು ಜನರ ಮೇಲೆ FIR ಮಾಡಿದ್ದೀರಾ ಅದು ನಮಗೆ ಬೇಕು ಇವಾಗ ಅದು ಕೊಡಿ ನೀವು ಇವಾಗ ನೀವು ಇಡೀ ಕೊಡಗಿನ ಬಗ್ಗೆ ಮಾತಾಡ್ತೀರಾ ನೀವು ಕೊಡಗಿನಲ್ಲಿ ಆಗಬಾರದು ಅಂತ ನಿಮ್ ಚಿಂತೆ ಅದು ಮಾತಾಡ್ತಿದ್ರ 500 ಜನರಲ್ಲಿ ಎಷ್ಟು ಜನರ ಮೇಲೆ FIR ಮಾಡಿದ್ದೀರಾ ಯಾಕಂದ್ರೆ ಲೈವ್ ವಿಡಿಯೋ ಸಿಕ್ಕಿದೆ 1 ಮಿನಿಟ್ ವಿಡಿಯೋ ಸಿಕ್ಕಿದೆ ಅವ್ರಿಗೆ ಪೂರ್ತಿ ಟೆಂಪಲ್ ಒಳಗೆ ಕಂಪ್ಲೀಟ್ ಗೌಡಂಗ ನುಗ್ಗೇನುಂಡು ದೇವಸ್ಥಾನದಿಂದ ಮೆಸೇಜ್ ಬಂದನುಂಡು ಅಲ್ಲಿ ಪೂರ್ತಿ ಕಂಪ್ಲೀಟ್ ಗೌಡಂಗ ಅಂಡ ಒಳಕ ನುಗ್ಗೇನುಂಡು ಮೃತ್ಯುಂಜಯ ಗೌಡಂಕ ಮಾತ್ರ ಅಲ್ಲ ಕೊಡವಕ್ಕೂ ಉಂಡು ಇಲ್ಲ ತುಂಬಾ ತಪ್ಪರೆಂಟ್ ಪೋಂಚಪ್ಪ ನಂಗಡ ಈಶ್ವರ ಇಗ್ಗುತ್ತಪ್ಪ ನಂಗಡ ವೆಂಕಟೇಶ್ವರ ಇಂಗಡ ಅಲ್ಲಿ ನಂಗೆ ಮಾದೇವಳ ಕೂಗೋಲು ನಂಗ ಕಾವೇರಮ್ಮನ ಕೂಗೋಲು ನಂಗ
ಏನಂಗ ಈ ಕೆಲವು ಒಳ್ಳೆ ಬಿಟ್ಟೋಳಂಗಿಲ್ಲ ಅಲ್ಲ ನಂಗೆ ಶಾಂತಿಯುತ ಆಯ್ತು ನಮಗೆ ಎಂತಾಗ ನಿಂಗೆ ಇಚ್ಛಕ್ ನಗರ ಕೈ ಮಾಡಿರಲ್ಲ ಅಲ್ಲ ಇಲ್ಲ ನೀವು ಕೊಡಗು ಜಿಲ್ಲೆಯಾದಂತ 140 ಸೆಕ್ಷನ್ ಹಾಕಿ ನಾವು ಹೋಗಲ್ಲ. ಎಲ್ಲಿ 140 ನಲ್ಲಿ ನಾವು ಹೇಳ್ತೇವೆ ನಿಜಕ್ಕೂ ಇದು ಖಂಡನೀಯ. ಪ್ರಜಾಪ್ರಭುತ್ವವನ್ನು ದಮನ ಮಾಡ್ತಾ ಇರೋ ಈ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೇವೆ. ನಾವು ಧಿಕ್ಕಾರವನ್ನು ಕೊಡ್ತಾ ಇದ್ದೇವೆ. ಅರೆಸ್ಟ್ ಮಾಡಿ ಇವತ್ತು ಅವರ ಜೊತೆನೇ ಹೋಗೋದು ನಾವು ಮೇಲೆ ನಂಬಲಪ್ಪ ಬರ್ರಪ್ಪ. ಉಡುಪು ಕಾಯ್ತು ಪೊಲೀಸ್ ವಾಹನಗಳ ಅರೆಸ್ಟ್ ಮಾಡಿರುಂಟು. ನೋಡಿ ಇದನ್ನ ಕಾಳಿ ಒಡ ಉಡುಪು ಕಾಯ್ತು ಪೊಲೀಸ್ ವಾಹನಗಳ ಅರೆಸ್ಟ್ ಮಾಡಿರುಂಟು. ಇದು ದಾಡ ಕುಂಭಕ್ಕೊಂದು ಕಾಳಿ ಈಗ ದಾಡ ಕುಂಭಕ್ಕೊಂದು ಕಾಳಿ ಬರ್ರಮ್ಮ. ಇಲಾಖೆ ಒಂಥರ ನಮ್ಮ ಹೋರಾಟವನ್ನು ದಮನ ಮಾಡೋಕೆ ಪ್ರಯತ್ನ ಆಗ್ತಾ ಇದೆ. ನಿಜಕ್ಕೂ ಇದು ಖಂಡನೀಯ. ಏನಿವರು ನಿಜವಾದ ಅಪರಾಧಿಗಳಿದ್ದಾರೆ, ಅಪರಾಧಿಗಳನ್ನ ಇವರಿಗೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಫೀಲ್ಡ್ ಮಾಸ್ಟರ್ ಕಾರ್ಯಪ್ಪ ತಿಮ್ಮಯ್ಯನಂತವ್ರನ್ನ ಅವಹೇಳನ ಮಾಡಿದವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಇವರಿಗೆ. ನಾವು ಇವಾಗ ಶಾಂತಿಯುತವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳೋದು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ಚಮಟ್ರ ಪ್ರವೀಣ್ ಉತ್ತಪ್ಪ, ಅಚ್ಚುಕುಟ್ರ ಪ್ರತಿ ಸುಬ್ಬಯ್ಯ ಮತ್ತು ಸಣ್ಣ ದರ್ಶನ್ ಕಾವೇರಪ್ಪ ಮನೆಯಲ್ಲಿರುವಾಗ ನಮ್ಮ ಮನೆಗೆ ಒಂದು 6-7 ಪೊಲೀಸರು ಬಂದು ನಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿ ಇದು ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಇದೇನೆಂದರೆ ಶಾಂತಿಯುತವಾಗಿ ಮಾಡ್ತಾ ಇರೋ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆ. ನಾವು ಶಾಂತಿಯುತವಾಗಿ ಏನು ನಿಷೇಧಾಜ್ಞೆ ಇದೆ ಅಲ್ಲಿ ತನಕ ಮಾತ್ರ ನಾವು ಹೋಗ್ತಾ ಇದ್ದೇವೆ. ನಾವು ಯಾವುದೇ ಒಂದು ಪ್ರತಿಭಟನೆ ಮಾಡಿಲ್ಲ, ನಾವು ಯಾವುದೇ ಒಂದು ಬ್ಯಾನರ್ ಹಿಡಿದಿಲ್ಲ, ನಾವು ಯಾವುದೇ ಒಂದು ಘೋಷಣೆಗಳಿಗೆ ಹೋಗಿಲ್ಲ. ಹೀಗಿರುವಾಗ ನಮ್ಮನ್ನ ಬಂಧನ ಮಾಡುವಂತ ವ್ಯವಸ್ಥೆ ಮಾಡಿದೆ. ಇದು ನಿಜಕ್ಕೂ ಖಂಡನೀಯ. ಇದು ಕೊಡವರ ಮೇಲೆ ದಬ್ಬಾಳಿಕೆ ಅಂತ ನಾವು ಹೇಳಕ್ಕೆ ಇದು ಮಾಡ್ತಾ ಇದ್ದೀವಿ.
ನಾವೇನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ, ಅದಕ್ಕೂ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಪೊಲೀಸರು ನಮ್ಮನ್ನು ಜಬರ್ದಸ್ತಾಗಿ ವ್ಯಾನ್ ಒಳಗೆ ಕೂರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಗೆ ಸಹಕಾರ ಕೊಡಬೇಕು. ಆದಷ್ಟು ಜನರು ಇಲ್ಲಿ ಸೇರಬೇಕು. ನಮ್ಮ ಹಕ್ಕು ಇದು. ನಮ್ಮ ಜಿಲ್ಲೆಯಲ್ಲಿ ನಮಗೆ ಬದುಕಲಿಕ್ಕೆ ಅವಕಾಶ ಕೊಡದಿರುವಂತ ಈ ಇದನ್ನು ನಾವು ಖಂಡಿಸಲೇಬೇಕಾಗುತ್ತೆ. ಇದು ಖಂಡಿತ ಖಂಡಿಸ್ತೇವೆ. ನಡೆಗೆ ಧಿಕ್ಕಾರ, ಪೊಲೀಸರ ನಡೆಗೆ ಧಿಕ್ಕಾರ, ಪೊಲೀಸರ ನಡೆಗೆ ಧಿಕ್ಕಾರ. ಇವತ್ತು ಏನು ಶಾಂತಿಯುತವಾಗಿ ನಡೆಯುತ್ತಿರೋ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಲಾಗ್ತದೆ. ಏನು ನಮ್ಮನ್ನೆಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಶಾಂತಿಯುತವಾಗಿ ದೇವಸ್ಥಾನಕ್ಕೆ ಹೊರಟಾಗ ಎಲ್ಲರನ್ನೂ ಅರೆಸ್ಟ್ ಮಾಡಿದೆ. ಅಲ್ಲಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಇದು ಮಾಡಿದಾರೆ. ಇದು ಕುಪ್ಪೆಚಾಲೆಗೆ ಮಾಡಿದ ಅವಮಾನ. ಇದು ಕುಪ್ಪೆಚಾಲೆಗೆ ಮಾಡಿದ ಮತ್ತೊಂದು ಅವಮಾನ. ಕೊಡವರಿಗೆ ಮಾಡಿದ ಅವಮಾನ, ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಮನೆಯಲ್ಲಿ ನೋಟಿನೊಳಗೆ ಕೊಡಬೇಕು ಧಿಕ್ಕಾರ. ಮನೇಲಿ ಅರ್ಥಣ್ಣ ನಂಗಳ ನೋಟಿನೊಳಗೆ ಕೊಡೋಕೆ ಧಿಕ್ಕಾರ. ಎಲ್ಲರೂ ಏನಿದು ವ್ಯವಸ್ಥೆ? ಏನು ದೇವಸ್ಥಾನಕ್ಕೆ ಹೊರಟಾಗ ಇದು ಅರೆಸ್ಟ್ ಮಾಡುವಂತ ವ್ಯವಸ್ಥೆ ಆಗಿದೆ. ಏನಿದು ವ್ಯವಸ್ಥೆ? ನಿಜಕ್ಕೂ ಇದು ಖಂಡನೀಯ. ನಾಚಿಕೆ ಆಗಬೇಕು ಜನಪ್ರತಿನಿಧಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತ ಬಂದು ಉತ್ತರ ಕೊಡಬೇಕು ಇದಕ್ಕೆ. ಅವಹೇಳನ ಮಾಡಿದವರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅವರಿಗೆ. ನಾವೀಗ ಶಾಂತಿಯುತವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳೋದು ನಮ್ಮನೆ ಕೊಡವ ಎಲ್ಲ ಒರಿಯೇಟಿದಿ ನಂಗ பொம்மக்கள ಜೀಪಲ್ ಇಟ್ಟಂಡು ಕಾಕೇಂಡು ಎಲ್ಲಿ ಕಾಕೆ போயணுன்னு ಗೊತ್ತಿಲ್ಲ. ಇದಕ್ಕೆ ದಾರ ನ್ಯಾಯ ತಮ್ಮ ಎಲ್ಲ ಕಾಫಿ ಕೊಂಚಂಡು ಒರಿಯಂಡಿರಿ. ನಿಂಗ ಕೊಡವಳ ಚೌಕಿ ನಿಕ್ಕಣ ನಿಂಗ ಒರಿಯಂಡು ನಿಂಗ ನಿಂಗ ನನಗೆ ಗೌಜಿ ಮಾಡಿ ಪಿಕ್ನಿಕ್ ಟೂರ್ ಹೋಗಬೇಕು. ನಿಂಗ ಟೈಮ್ ಇಲ್ಲ. ಅದೇ ನಂಗೆ ಕೊಡವನ ಅಶ್ವಿತ ಬಪ್ಪಕ ನಿಂಗ ಎಲ್ಲಿಗೆ போய்තුಳಿರಾ ನಾನಲ್ಲ ಉಂಟ ನಂಗೆ ನಿಂಗಕ್ಕೆ നിങ്ങളെ പ്രശ്നം ಮಾಡಿಕೊಂಡು ಏನಂದಿದೆ ಇವು ನಂಗೆ ಗೊತ್ತಿಲ್ಲ. ನನಗೆ ಕಾಗೆ ಪೈನುಂಡೆ ನಂಗೆ ಭಯಂಕರ ಹಿಂಸೆ ಏನುಂಡೆ ಎಂತ ರೀಸನ್ ಗೊತ್ತಿಲ್ಲ. ರೀಸನ್ ಗೊತ್ತಿಲ್ಲ. ನಂಗೆ ಬಿಡುಗಡೆ ಮಾಡಿರೋಣ ತಕ್ಕ ಮರೆಯಲ್ಲ. ಮತ್ತೆ ನಂಗೆ ಸಪೋರ್ಟ್ಗೆ ನಿಕ್ಕೊಂಡು ಅಲ್ಲಿ ಫೋನ್ ಮಾಡಿದ್ರೆ ಇಲ್ಲಿ ಫೋನ್ ಮಾಡಿದ್ರೆ ನಂಗೆ ಅವಶ್ಯಕತೆ ಇಲ್ಲ. ನಂಗೆ ಸಪೋರ್ಟ್ಗೆ ಬಂದು ನಿಕ್ಕೊಂಡು ನಂಗೆ ಜನಪ್ರತಿನಿಧಿಯ ಎಲ್ಲ ಜನಪ್ರತಿನಿಧಿಯ ಭಾರಿ ಜೋರ್ದ ಕೊಡುವ ಫೋನ್ ಮಾಡಿದ್ದು ಬಪ್ಪಿ ಇಂಕೊಂಡು ಲಾಟ್ರಿ ಜಾಬಲ್ ಕಡ್ದು പോയിട്ടുണ്ട്. ഞങ്ങൾക്ക് ഒരു സിഗ്നലില്ലാത്ത ജാഗ കടന്നു പോയിട്ടുണ്ട്. ഞങ്ങളെ ഫോറസ്റ്റ് ഏരിയയിൽ കടന്നു പോയിട്ടുണ്ട്. ഞങ്ങൾ പോയിട്ടുണ്ട് ಗೊತ್ತಿಲ್ಲ. ಕುಪ್ಪೆಚಾಲ ವಿರೋಧಿ ನೀತಿಗೆ ಆಯ್ಗಳ ಅರೆಸ್ಟ್ ಮಾಡ ಪೊಲೀಸೋಕೆ ಮತ್ತೆ ಬರೋಣ ಇಂದು ವಾಪಸ್ ಬರೋಣ. ಕೊಡಗಲಿಂಗೆ ಅವರು ಹೊರತು ಜಾಡುವಂತ ஒரு ದಬ್ಬಾಳಿಕೆ ಆಯನುಂಡು ನಾಲ್ಕು ಆಯನುಂಡು ನೇರಾಯ್ತು. ಇದು ಬಾರಿ ಅನ್ಯಾಯ. ಎಲ್ಲರೂ ಕೂಡಿದು ನಂಗೆ ಇಂದು ಹುದುಕೇನಿಲ್ಲ ஒரு ರಸ್ತೆ ಮಾಡೋಂಜಿ ಅಜ್ಜಗಾಚಿಗೂ ನಂಗೆ ಅಂಗಕ್ಕೆ ಅವರು ಮುಡ್ಸಿಡೋಣ ஒரு ಬಂದ್ ಮಾಡೋಣ. ಆ ಪೊಲೀಸ್ ದಾರ ಏನ್ ಬರಡು ನಂಗಾಚಿಗೆ ಇದನ್ನ ಮಾಡಿದ್ದೆ ಮಾಡೋಣ. ಅಂದ್ರೆ
நேராಯ್ತು ನಂಗೆ ಎಲ್ಲ ಕೊಡುವ ಕೂಡಿತು ನಂಗಡ ಉಳ್ಳ ಈ ಅಂಗಡಿನೋ ಚೆನ್ನಾಗಿ ಬಂದ್ ಮಾಡೋಣ 1 ಗಂಟೆ ಆಚೆಗೂ ನಂಗ ಇಂದು ಬಂದ್ ಮಾಡಿತ್ತು ಕಾಟೋಣ ಇಲ್ಲಿ పొన్నంపేట 11 నుంచి 1 ಗಂಟೆಗೆ ದಂಡ ಅವರ್ಸ್ ಬಂದ್ ಮಾಡಿ ಕೊಡೋನು ಜ್ಞಾನ ಮಾಡಿ ನಂಗಡ ಮಿಂಜಿತ್ರ ಇಕ್ಕ ನಂಗಡ ಮಕ್ಕಳು ವಚಿಗೆ ಭವಿಷ್ಯ ಇಕ್ಕ ಇಂದಿಗೆ ಉಳ್ಳ ನಂಗಕ್ಕೆ ಇದು ಎಣ್ಣೆ ಬೇಲೆ ನಂಗಡ ಇಲ್ಲಿತ್ರ MLA ವಚಿಗೆ ಲೋಕಲ್ ಅನ್ನಂಗೆ ಹಂಗ ಎಂತ ಒಂದು ಅಕ್ಬರೇಂಜಿ ಇದನ್ನ ಬೇರೆ ಡಿಸೈಡ್ ಮಾಡೋದು ನಾನು ಎಲ್ಲರನ್ನೂ ஒரு மனதும்புற ಹಿಂದೆ ಏನೇ ಒಂದು ದೇವಸ್ಥಾನ ನಂಗಡೆ ಕೊಯ್ಮಿಂಗ್ ಅಂತ ದೇವಸ್ಥಾನ ಪಡಕೆ ಹಂಗೆ ಬಂತು ಹಂಗೆ ಅಲ್ಲಿ ಆಕ್ಯುಪೈ ಮಾಡಿಕೊಂಡು ಅಲ್ಲಿ ನಂಗೆ ಹಂಗೆ ಶಿಷ್ಟಾಚಾರ ನಡ್ಬೇಕು ನಮ್ಗೆ ಇದು ಮಾಡ್ಬೇಕು ಹಿಂದುತ್ವ ಅನ್ನೋದು ಬರೀ ಎಲ್ಲ ಗಿಡಿ ಎಲ್ಲ ಕೊಡವನಿಗೆ ಬಿಡ್ಸಕ ಎಲ್ಲರ ಆಸ್ತಿ ಅದು ಒಂದು ಜನಾಂಗ ಕೂಡದಲ್ಲ ನಂಗಳು ಹಿಂದೂಗಳೇ ನಂಗೆ ಹಿಂದೂ ಫಾಲೋವರ್ಸ್ ಆಚೆಂಗಿ ದಬ್ಬಾಳಿಕೆ ಮಾಡೋದು ಬಾರಿ ತಪ್ಪು ಇಂದು ನಂಗೆ ಕುಪ್ಪೆ ಚಾಲಿ ಇಟ್ಟು ನಂಗೆ ಏನೇನು ಕಿರಿಕಿಗೆ ಹೋಯ್ತಿ ಹೋಗ್ಬೇಕ ಅಲ್ಲಿ ಕುಪ್ಪೆ ಉತ್ತಿ ಹೋಗ್ಬೇಕು ನಂಗೆ ಚಡ್ಡಿ ಇಟ್ಟು ಹೋಗ್ಬೇಕು ಇಲ್ಲಿಗೆ ಜ್ಞಾನ ಮಾಡಿ ನಂಗೆ ಬಟ್ಟೆ ಇರಲಿಲ್ಲ ನಂಗೆ ಕುಪ್ಪೆ ಇಟ್ಟು ನಂಗೆ ದೇವಸ್ಥಾನ ಹೋಗಪ್ಪ ಅಕ್ಕ ನಂಗೆ ಎಂತ ಮಾಡು ಕುಪ್ಪೆ ಉತ್ತಿ ನಂಗೆ ಚಡ್ಡಿಲಿ ನಂಗೆ ಯಾಕಡೆ ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಇದು ತಕ್ಕ ಇದು ನಂಗಡೆ ಉಡುಪು ನಂಗಡೆ ಬಟ್ಟೆ ಇದು ಎಣ್ಣೆ ಹಿಂಗ ಪಂಚೆ ಬಂದಿನ ಸಾಲು ಇಡುವ ಅದೇ ನಂಗೆ ಕುಪ್ಪೆ ಚಾಲಿ ಇಡು ಅದಂಗಾಯ್ತು ಈ ವ್ಯವಸ್ಥೆ ಇಲ್ಲಿಕ್ಕೆ ನಿಕ್ಕೋಡು ಇದೇ ಲಾಸ್ಟ್ ಆಡು ಕೊಳಗಲ್ಲ ಹಳ್ಳಿಗೆ ಡೆಲ್ಲಿ ಗದ್ದೆಗೆ ನಂಗೆ ಕುಪ್ಪೆ ಚಾಲಿಕೊಂಡು ಬೋರ್ಡು ನಂಗೆ ಕೋಪ ಅದನ್ನ ತಡಪಾಧಿಕಾರ ಯಾವಾಗೂ ಇಲ್ಲ ಇದನ್ನ ಪ್ರಭಾವ ನಂಗ ಎಲ್ಲಿಯೂ ಕುಪ್ಪೆ ಇಟ್ಟು ಪೋಪ ಕೈಯ ಜ್ಞಾನ ಮಾಡ್ತೀನಿ ನಿಂಗಳ ಜ್ಞಾನ ಮಾಡಿ ನಂಗ ಬಟ್ಟೆ ತಿನ್ಕೊಂಡು ಇಂದು ಕಟ್ಟೆ ಮಾಡ್ಲೈತಿಕ್ಕು ನಾಳೆ ನಂಗಲ್ಲಿ ಯಾಪಕ್ ಬಲ್ಲೆ ದಿವಸ ಬೋಣ್ ಚಾಪಕ್ಕಿಲ್ಲ ದಯಬೆಚ್ಚಿತ್ತು ನಿಂಗೆಲ್ಲಾರು ನಿಂಗಡ ಸ್ವಂತ ಕೆಲಸ ನಾವು ಚೆನ್ನ ಬರೀಕ್ ಬೆಚ್ಚಿತ್ತು ನಂಗಡ ಅಪ್ಪವ್ವ ಎಂದನೆ ನಂಗಳ ಚಾಕಿತ್ತು ಅಂದ್ರೆ ನಂಗಳ ಸಂಸ್ಕೃತಿಯು ನಂಗಳ ಚಾಕಿತ್ತು ಸೊ ಆ ಸಂಸ್ಕೃತಿನ ನಂಗೆ ಅದನ್ನ ಉಳಿತಾಯ ಮಾಡೋಣ ನಂಗೆಲ್ಲ ಕೂಡ ಅನ್ನೋದೇ ನಾಡದಂತಕ್ಕೆ ದಯಬೆಚ್ಚಿತ್ತು ಎಲ್ಲ ಪೆರಿಯಂಗ ಮೇನ್ ಆಯ್ತು ಹಂಗ ಮಕ್ಕಳ ಕೂಟಿನ ಬಾರಿ ಆರ್ಮಿಲಿಕ್ಕು ಬ್ಯಾಂಗ್ಳೂರ್ಲಿಕ್ಕು ಕೆಲ್ಸಕ್ಕೆ ರಜೆ ಕೊಟ್ಟೋಗಿಲ್ಲ ಇನ್ನು 1 ದಿವಸ ನಂಗಡ ಸಂಸ್ಕೃತಿನ ಉಳಿತಾಯ ಮಾಡೋಕೆ ಕೆಲವರು ಮನವರಿಕೆ ಮಾಡಿತಲ್ಲ ಕೂಟಿನ ಬಾರಿ ಹಿಂದಿ ಕನ್ನಡಕ ಹೆಣ್ಣುಳ್ಳ ಉತ್ತರ ಅನಾಚಾರ ಅನ್ಯಾಯ ಅಕ್ರಮತನ ನಾನು ತೀವ್ರವಾಯಿತು ಖಂಡನೆ ಮಾಡುವುದು ಇಷ್ಟಪಡಿ ನಾನು ಕೊಟ್ಟುವೆತ್ತರೆ ಸೋಮಣ್ಣ ಹಿರಿಯ ನಾಗರಿಕ ವೇದಿಕೆ ಕ್ರಿಕೆಟ್ ನಾಡಿನ ಅಧ್ಯಕ್ಷ ನನಗೆ ಕೊಡವ ಕಾಣಂತವ್ರ ಅವಮಾನ ನಗಡ ಕುಪ್ಪೆ ಜಾಲಕ ಆನಂತವ್ರ ಅವಮಾನ ನಗಡ ಕೊಡವ ಪಡಿಯ ವೈಷ್ಣವ ಕಾಣಂತವ್ರ ಅವಮಾನ ಇದನ್ನು ನಾನು ಖಂಡಿತವಾಯಿತು ಖಂಡನೆ ಮಾಡಿ ಅಲ್ಲತ್ತೆ ಹಿಂದಿಕ್ಕ ಹತ್ಯೆ ಮಾಡಲಿ 144 ಸೆಕ್ಷನ್ ಇಕ್ಕು ನಿಷೇಧ ಇಕ್ಕು ಆಚೆಗೆ ಪೊನ್ನಪೇಟಲು 144 ಇಲ್ಲಲ್ಲ ಇಲ್ಲಿಗೆ ನಮಗೆ ಅಂಗಳ ದಸ್ತಗಿರಿ ಮಾಡಿತು ಉಳ್ಳಲ್ಲಿ ಹೇಳಿತು ಸುತ್ತೇಳು ಪೋಪು ಕೊಂಡಾಳಗಳು ಆಂಡಾಳಗಳು ಮುದುಕೊಳು ಮುದುಕೋಟಿನು ಎದುರಾಯ್ತು ಮಾಡುವು ಇದು ಅನ್ಯಾಯವಲ್ಲವಾ ಇದು ಒಂದು ಜಬರ್ದಸ್ತಿ ಅಲ್ವಾ ಇದು ಒಂದು ಬಲಾತ್ಕಾರ ಅಲ್ಲವಾ ನಾಡುವ ಪ್ರಶ್ನೆ ಅದು ಹೇಳುತ್ತೆ ಮುಂಜೆ ಮುಂಜೆ ಆಚೆಗೂ ಇಂಥ ಪ್ರಸಂಗ ನಡೆದಕ್ಕಯ್ಯ ಇದು ಕೊಡೋಕಾಯ ஒரு அவமானம் மாத்திரம் ஒரு பலாத்கார ஒரு ಅಡಿಗೆ ತಾತುವಂತ ಒಂದು ಪ್ರಯತ್ನ ಅದು ನಾನು ಖಂಡಿತವಾಯ್ತು ಅನ್ನೋಕೆ ಇಷ್ಟಪಡಿ ಇಲ್ಲಿ ಎಂತ ಆಯ್ತು ಅಡಿಕೆಗೆ ಕೊಡುವ ಶಾಂತಿ ಪ್ರಿಯ ಹಕ್ಕು ಶಿಸ್ತು ಪ್ರಿಯಗಳು ಹಕ್ಕು ಆಚೆಗೆ ಸಮಯ ಬಾತಗಿ ಈಗ ಪೊನ್ನಾಳ ತಳ್ಳಿದ್ದು ತೂಕಕ್ಕ ನಾನು ಪೊಣ್ಣದ ದಾರಿ ತಳ್ಳಿದ್ದು ತೂಕಕ್ಕ ನಾನು ಕಜ್ಜೋಳು ಕಲಿಯವಪ್ಪ ತೋಕೋಳು ಕಲಿಯವಪ್ಪ ಅದನ್ನು ನನಗೆ ಕೈಲೇ ನಾನು ಪೊಣ್ಣದ ಶೀಲ ಆ ಶೀಲ ರಕ್ಷಣೆಗೆ ಆಯ್ತು ನಾನು ಕಲಿಯವಪ್ಪ ಇದನ್ನು ನನಗೆ ಬರ್ಪಕ್ಕಾಗ ಏದೋ ಅವ್ರ ವಿಷಯ ತಪ್ಪು ಮಾಡಿರೋಂಜಿ ಈಗ ಅವ ಅದರ್ತದ್ದು ಇದರ್ತದ್ದು ಅನ್ನುವಂಥದ್ದು ಕಾರಣ ಅಲ್ಲ ಹಿಂಜೆತ್ತೋಡ್ದು ಈಗ ದಾರಿನೆಲ್ಲ ದಸ್ತಗಿರಿ ಮಾಡಿಕೊಂಡು ಹೋಯ್ತು
ಅಂಗಳ ಇದೇ ಜಾಗಕ್ಕೆ ಕೊಂಡು ಬಂದು ಬಿಡೋದು ನಗರ ಇದು ಅಕ್ಕಕ್ಕೆ ಒಂದು ಗಂಟೆಯಲ್ಲಿ ಕೊಂಡು ಬಂದು ಬಿಡೋದು ರೋಡ್ ಬಂದೆ ಬಂದ ಅಪ್ಪ ಕುഞ്ഞ ಹಬ್ಬದ ಪರಿಣಾಮಕ್ಕೆ ನಂಗೆ ಇಲ್ಲಿ ಉಳ್ಳವು ಖಂಡಿತ ಜವಾಬ್ದಾರ ಅಲ್ಲ, ಹೊಣೆಗಾರರು ಅಲ್ಲ, ನಂಗೆ ಅದಕ್ಕೆ ಬಾಧ್ಯತೆಗೂ ಅಲ್ಲ. ಆಯ್ತಾ ಬಾರಣಕ್ಕೆ 20 ವರ್ಷ ತೀರ್ಮಾನದಲ್ಲಿ ಜನ ಕಾಕೆ ಬಕ್ಕನ್ನ ನಂಗೆ ರೋಡ್ ಬಂದೆ ಪರವಾಯ್ತು ಅಧಿಕಾರಿಯ ಏರ್ಪಾಡು ಮಾಡೋದು. ಎಂತವ್ರು ಗಲಾಟೆ ಎಂಥದ್ದುಂಡು ಅದು ಕೊಡವ ಸಂಸ್ಕೃತಿ ಮೇಲೆ ಮಲ್ಯ ஒரு பொய்த்தாயினுண்டு ಅದನ್ನೇ ನನಗೆ ಸಂಸ್ಕೃತಿನೇ ಉಳ್ಕೊಂತವ್ರು ಏರ್ಪಾಡಾಯನುಂಡು. ಇದು ಕುದ್ಬಿಟ್ಟಾದ ಕೊಡತೆ ಪಡೆದು ಮಾತಾಡೋಣ ಅನ್ನೋಲ್ಲ. ಇದರ ಮೂಲಕ ಕೊಡವಳ ಸಂಸ್ಕೃತಿ ಆಚಾರ ವಿಚಾರತನ ಇಲ್ಲಿಗೆ ಎಡ್ತು ಚಾಡುವಂಥವ್ರು ಕೆಲಸ ಬಾರಾಯಿಗಳು ಆಯನುಂಡು. ಇದಂಗೆ ನಂಗೆ ಬಿಡುವಲ್ವ, ನಂಗೆ ಅದನ್ನು ನೀರು ನಡ್ಸಂತ ಶಕ್ತಿ ಇಲ್ಲ. ನಂಗೆ ಸಂಸ್ಕೃತಿನ ನಾಶ ಮಾಡ್ತೀನಿ. ನಂಗೆ ಎಲ್ಲಿತ್ತು ನಂಗೆ ಕೊಡವೆಲ್ಲಿತ್ತು ಅದನ್ನು ಖಂಡಿತ ನಂಗೆ ಬಿಡುವಾಗ ನಂಗೆ ಪ್ರಾಣ ತ್ಯಾಗ ಮಾಡೋಕ್ಕೆ ರೆಡಿ ಉಂಟು. ನಂಗೆ ಎಂಥ ಹೋರಾಟ ಮಾಡೋಕ್ಕೆ ರೆಡಿ ಉಂಟು. ಅದಕ್ಕೆ ಮುಂಚೆ ನಂಗೆ ಅರೆಸ್ಟ್ ಮಾಡೋ ಈಗಳ ಮರಿವಾದಿಲ್ಲ ನಾನೇನುಳ ವಾರ್ನಿಂಗ್ ಮಾಡಿವಳ ಎಲ್ಲರೂ ಹಂಗ ವಾಪಸ್ ಹಾಕೊಂಡು ಹಂಗೆ ವಾಪಸ್ ಬಕ್ಕಡಿಕೆ ನಂಗೆ ಇಲ್ಲಿಂದ ಹೋಗ್ಬಿಡ ನೋಡ್ತಾ ನಾನೇನುಳ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಟ್ಟೆಮಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮೃತ್ಯುಂಜಯ ದೇವಸ್ಥಾನ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಉಡುಪಲ್ಲಿ ಹೋಗುವುದಕ್ಕೆ ಬೈಲಾನಲ್ಲಿ ಪರ್ಮಿಷನ್ ಅಲ್ಲಂದ್ರೆ ಹೇಳುವ ಸಂದರ್ಭದಲ್ಲಿ ಎರಡು ಸಮುದಾಯಗಳ ಮಧ್ಯದಲ್ಲಿ ಒಂದು ಅಹಿತಕರ ಘಟನೆ ಒಂದು ಆಗಿದೆ. ಅದನ್ನು ಸರಿಪಡಿಸುವುದಕ್ಕೆ ನಮ್ಮ ಜಿಲ್ಲಾ ಆಡಳಿತದಿಂದ ಶಾಂತಿ ಸಭೆ ಇವತ್ತು 30/12/2024 ಇವತ್ತು ಸೋಮವಾರ ನಮ್ಮ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಒಂದು ಶಾಂತಿ ಸಭೆ ಕರೆಯಲಾಗಿದೆ. ಇದಕ್ಕೆ 2 ಸಮುದಾಯದವರು, ಟೆಂಪಲ್ ಕಮಿಟಿಯಲ್ಲಿರುವ ಎಲ್ಲರೂ ಮತ್ತು ಗ್ರಾಮಸ್ಥರನ್ನು ಕೂಡ ಕರೆಯಲಾಗಿದೆ. ಈ ಅಹಿತಕರ ಘಟನೆಯನ್ನು ಸರಿಪಡಿಸುವ ಪ್ರಯತ್ನ ಆಡಳಿತದಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡುವುದು ಮತ್ತು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯ ವಿರುದ್ಧ ಎತ್ತಿಕಟ್ಟುವ ಸಂದರ್ಭಗಳು ಆಗ್ತಾ ಇದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಬಹಳಷ್ಟು ಅವಕಾಶ ಸರಿಪಡಿಸುವುದಕ್ಕೆ ಅವರ ಗ್ರೀವಾನ್ಸನ್ನು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತದೆ. ಪೊಲೀಸರು, ಜಿಲ್ಲಾ ಆಡಳಿತ, ಅದಲ್ಲದೆ ಇದು ಯಾವುದ್ರ ಮೇಲ್ಗಡೆ ನೇಮಕ ನಂಬಿಕೆ ಇಲ್ಲ ಅಂದ್ರೆ ನ್ಯಾಯಾಲಯಗಳು ಇರುತ್ತದೆ. ಈ ಸಂದರ್ಭದಲ್ಲಿ ಉದ್ದೇಶಪೂರ್ವವಾಗಿ ಕೆಲವೊಬ್ಬರು ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯವನ್ನು ಎತ್ತಿಕಟ್ಟುವುದು ಮತ್ತು ಅವಹೇಳನಿಕ ಮಾತುಗಳನ್ನು ಆಡುವುದು ಇಂಥ ಪ್ರಯತ್ನಗಳು ನಡೀತಾ ಇದೆ. ಇದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ನಾವು ಮೃತ್ಯುಂಜಯ ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ಗೆ ಸುತ್ತಮುತ್ತದ ವ್ಯಾಪ್ತಿಯಲ್ಲಿ ನಾವು ಈಗ ಪ್ರಿವೆಂಟಿವ್ ಮೆಷರ್ ಆಗಿ ಹಳೆಯ 144 CRPC ಅಡಿಯಲ್ಲಿ ಈಗ BNSS 163 ಅಡಿಯಲ್ಲಿ 5 ಜನಕ್ಕಿಂತ ಜಾಸ್ತಿ ಯಾರು ಸೇರಬಾರದೆಂದ ಒಂದು ಜಿಲ್ಲಾ ಆಡಳಿತದಿಂದ ಅವರು ಮ್ಯಾಜಿಸ್ಟ್ರೇಟ್ ಪವರ್ ಅನ್ನು ಯೂಸ್ ಮಾಡಿ ಆ ಪ್ರಿವೆಂಟಿವ್ ಮೆಷರ್ ಅನ್ನು ನಾವು ಉಪಯೋಗಿಸಿದ್ದೀವಿ. ಇದಕ್ಕೆ ಪ್ರತಿಯೊಬ್ಬರು ನೀವೆಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ. ಅದೇ ಸಂದರ್ಭದಲ್ಲಿ ಸಮುದಾಯದ ಮಧ್ಯದಲ್ಲಿ ಯಾವುದೋ ಒಂದು ವ್ಯಕ್ತಿ ಉದ್ದೇಶಪೂರ್ವವಾಗಿ ಈ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉಂಟುಪಡಿಸುವ ಉದ್ದೇಶದಿಂದ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಯಾರು ಸೇರಬೇಡ. ಈ ಸಮುದಾಯ ಶಾಂತಿಯನ್ನು ಕಾಪಾಡುವುದಕ್ಕೆ ಪೊಲೀಸರ ಜೊತೆ ನೀವೆಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ. ಇದೇ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಿಸುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ